ಸ್ನೇಹಿತರೆ, ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಎಲ್ಲ ಸದಸ್ಯರ ಈ KYC ಆಗಿದೆಯಾ ಅಥವಾ ಇಲ್ಲ ಅಂತ ಹೇಗೆ ಚೆಕ್ ಮಾಡು ಅಂತ ಹೇಳ್ಕೊಡ್ತೀನಿ ಬರ್ರಿ. ಅದು 2 ನಿಮಿಷದಲ್ಲಿ. ನಿಮ್ಮ ಮೊಬೈಲ್ನಲ್ಲಿ ಹೋಗಿ ಗೂಗಲ್ ಅಥವಾ ಕ್ರೋಮನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡು ಸರ್ಚ್ ಆಪ್ಷನ್ನಲ್ಲಿ ಹೋಗಿ ಆಹಾರ ಕರ್ನಾಟಕ ಅಂತ ಸರ್ಚ್ ಮಾಡಿ. 2ನೇ ಆಪ್ಷನ್ ಮೇಲೆ ಆಹಾರ ಕರ್ನಾಟಕ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ಸ್ವಲ್ಪ ವೇಟ್ ಮಾಡಿ. ಈಗ ಓಪನ್ ಆಗುತ್ತದೆ ವೆಬ್ಸೈಟ್. ಈಗ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸರ್ವಿಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಲೆಫ್ಟ್ ಅಂದರೆ ಎಡಗಡೆ ಇರುವ 3 ಲೈನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ಸ್ಟೇಟಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ನ್ಯೂ ಎಕ್ಸಿಸ್ಟಿಂಗ್ RC ರಿಕ್ವೆಸ್ಟ್ ಸ್ಟೇಟಸ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ಕರ್ನಾಟಕ ರಾಜ್ಯವನ್ನ 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಬೆಂಗಳೂರು ರೀಜನ್, ಮೈಸೂರು ರೀಜನ್, ಕಲಬುರಗಿ ರೀಜನ್ ಅಂತ. ಇದರಲ್ಲಿ ನಿಮಗೆ ಯಾವ್ದು ರೀಜನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಳ್ಳಿ. ನಾನು ಮೈಸೂರು ರೀಜನ್ ನ ಸೆಲೆಕ್ಟ್ ಮಾಡಿಕೊಳ್ತೇನೆ. ಮಾಡಿಕೊಂಡು ನೆಕ್ಸ್ಟ್ ಪೇಜ್ ನಲ್ಲಿ ಪಡಿತರ ಚೀಟಿಯ ವಿವರ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಈಗ ವಿತ್ OTP, ವಿತೌಟ್ OTP ಅಂತ ಬರುತ್ತದೆ ಮೇಲೆಗಡೆ. ಈಗ ನೀವು ವಿತ್ OTP ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಇದರಲ್ಲೇ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಇಲ್ಲಿ RC ನಂಬರ್ ಅಂತ ಬರುತ್ತದೆ, ಅಂದ್ರೆ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕು. ಈಗ ಗೋ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಮಾಡಿಕೊಂಡು ನಿಮ್ಮ ರೇಷನ್ ಕಾರ್ಡ್ನಲ್ಲಿರುವ ಯಾರೊಬ್ಬರ ಸದಸ್ಯರ ಹೆಸರನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಅವರ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವ ಮೊಬೈಲ್ ನಂಬರ್ ನಿಮ್ಮ ಹತ್ತಿರ ಇರಬೇಕು. ಈಗ ಗೋ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ನಿಮಗೆ ಯಾವ್ದು ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಇಂಗ್ಲೀಷನ್ನು ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕ್ಲಿಕ್ ಮಾಡಿಕೊಳ್ಳುತ್ತೇನೆ. ಈಗ ಮೇಲ್ ಕಾಣ್ತಿರೋ ಕ್ಯಾಪ್ಷವನ್ನು ತಳಗೆ ಎಂಟರ್ ಮಾಡಿ ಅಂತ ಹೇಳುತ್ತದೆ. ಈಗ ಮ್ಯಾಕ್ ಕಾಣ್ತಿರೋ ಕ್ಯಾಪ್ಷನ್ನ ಇಲ್ಲಿ ತಳಗೆ ಎಂಟರ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿಕೊಳ್ಳೋಣ. ಈಗ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಕಳಿಸೋಕೆ ಸಮ್ಮತಿ ಇದೆಯಾ ಅಂದರೆ ಓಕೆ ಇದೆಯಾ ಅಂತ ಕೇಳುತ್ತದೆ. ಮೇಲ್ ಕಾಣ್ತಿರುವ ಕ್ಯಾಪ್ಷನ್ನು ಹಾಕಿ ಎಸ್ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಈಗ ಕೆಳಗಡೆ OTP ಅಂತ ಬರುತ್ತದೆ, ಮತ್ತೆ ಕ್ಯಾಪ್ಷವನ್ನು ಹಾಕಿಕೊಳ್ಳಿ. ಹಾಕಿಕೊಂಡು ನಿಮ್ಮ ಮೊಬೈಲ್ ನಂಬರ್ಗೆ 6 ಡಿಜಿಟ್ ಅಂದರೆ 6 ಅಂಕಿಯ OTP ಬರುತ್ತದೆ. ಆ OTPಯನ್ನು ಇಲ್ಲಿ ಮತ್ತೆ ಹಾಕಿಕೊಂಡು ಗೋ ಅಂತ ಕ್ಲಿಕ್ ಮಾಡಿಕೊಳ್ಳಿ. ಈಗ ನೆಕ್ಸ್ಟ್ ಪೇಜ್ನಲ್ಲಿ ನಿಮ್ಮ ರೇಷನ್ ಕಾರ್ಡಿನ ಸಂಪೂರ್ಣ ಇನ್ಫಾರ್ಮೇಷನ್ ತಿಳಿಯುತ್ತದೆ. ನೀವು ಮೊದಲು ನಿಮ್ಮ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ. ಆ್ಯಕ್ಟಿವ್ ಇದ್ದರೆ ಆ್ಯಕ್ಟಿವ್ ಅಂತ ತೋರಿಸುತ್ತದೆ, ಆ್ಯಕ್ಟಿವ್ ಇಲ್ಲ ಅಂದರೆ ಡಿಸೇಬಲ್ಡ್ ಅಂತ ತೋರಿಸುತ್ತದೆ. ಆಮೇಲೆ ಮತ್ತು ನಿಮ್ಮ ಸೊಸೈಟಿಯ ಸ್ಥಳ ಯಾವುದು, ನಿಮ್ಮ ರೇಷನ್ ಕಾರ್ಡಿನ ಸ್ಥಳ ಯಾವುದು ಅದೆಲ್ಲ ತೋರಿಸುತ್ತದೆ. ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಮಂದಿ ಸದಸ್ಯರಿದ್ದೀರಾ ಅದು ಕೂಡ ತೋರಿಸುತ್ತದೆ. ಮತ್ತು ಯಾರ್ಯಾರ್ದು KYC ಆಗಿದೆ ಮತ್ತು ಯಾರ್ಯಾರ್ದು KYC ಆಗಿಲ್ಲ ಅದು ಕೂಡ ತಿಳಿಯುತ್ತದೆ. ನಿಮ್ಮ ಈ KYC ಆಗಿದ್ದರೆ ನಿಮ್ಮ ಹೆಸರಿನ ಮುಂದೆ ಎಸ್ ಅಂತ ತೋರಿಸುತ್ತದೆ, ಇಲ್ಲ ಅಂದರೆ ನೋ ಅಂತ ತೋರಿಸುತ್ತದೆ. ನೀವು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ನಿಮ್ಮ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಿಸಿಕೊಳ್ಳಿ. ಇಲ್ಲ ಅಂದರೆ ಸ್ವಲ್ಪ ವೇಟ್ ಮಾಡಿ, ನಾನೇ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಬೇಗನೆ. ಹಾಗೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ. ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಧನ್ಯವಾದಗಳು.